ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್ನಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯದ ಬಗ್ಗೆ ಟ್ಯಾರೋನ ಮಾಡ್ತೀನಿ ಅಂದರೆ, ನಿಮ್ಮ ಎನರ್ಜಿ ಹೇಗಿದೆ, ಹಾಗೂ ನಿಮ್ಮ ಮೇಲೇನಾದರೂ ಕೆಟ್ಟ ಕಣ್ಣಿದೆಯಾ ಅಥವಾ ಪ್ರೊಟೆಕ್ಟೆಡ್ ಇದ್ದೀರಾ ನೀವು, ಹೌ ಇಸ್ ಯೋರ್ ಎನರ್ಜಿ. ಒಂದೊಂದು ಸಲ ನಿಮ್ಗೆ ಅನಿಸುತ್ತೆ, ನನ್ನ ವಿಷಯದಲ್ಲಿ ಏನಾದರೂ ಕೆಟ್ಟ ಕಣ್ಣಿದೆಯಾ, ನನ್ನ ಲೈಫಲ್ಲಿ ಏನಾದರೂ ಯಾರು ಕೆಟ್ಟ ಕಣ್ಣು ಹಾಕ್ತಾ ಇದ್ದಾರಾ, ಹೌ ಇಟ್ ಈಸ್ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಐ ಯು ಪ್ರೊಟೆಕ್ಟೆಡ್ ಅನ್ನುವ ಟ್ಯಾರೋ ರೀಡಿಂಗ್ ಆಗಿದೆ. ನಿಮಗೆ ಎಲ್ಲ ರೀತಿಯಾದ ಪ್ರೊಟೆಕ್ಷನ್ ದೈವದಿಂದ ಇದೆಯಾ, ಅಥವಾ ಏನಾದರೂ ಒಂದು ಬ್ಯಾಡ್ ಎನರ್ಜಿ ನಿಮ್ಮ ಸುತ್ತ ಇದೆಯಾ ಅನ್ನುವ ಒಂದು ರೀಡಿಂಗ್ ಆಗಿರುತ್ತೆ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ನಿಮ್ಮ ಹೆಸರು ಹೇಳಿಕೊಂಡು ನೀವು ನಿಮಗೋಸ್ಕರ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಮೊದಲನೇದು, 2ನೇದು ಹಾಗೂ ಇದು 3ನೇದು. ನಿಮಗೆ ಯಾವುದು ರೆಸನೇಟ್ ಅನಿಸುತ್ತೆ, ಯಾವುದು ಕನೆಕ್ಟೆಡ್ ಅನಿಸುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಮನಸ್ಸಲ್ಲಿಟ್ಕೊಳ್ಳಿ. ಸೊ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ, ಹಾಗೂ ನಿಮಗೆ ದೈವದಿಂದ ಸಂದೇಶ ಏನಿದೆ ಅಂತ ಕೂಡ ಹೇಳ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನಿಮ್ಮ ಎನರ್ಜಿ ಬಗ್ಗೆನೇ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಐ ಯು ಪ್ರೊಟೆಕ್ಟೆಡ್, ಇಸ್ ಎವ್ರಿಥಿಂಗ್ ಓಕೆ, ಹಾಗೂ ಯೂನಿವರ್ಸಿಂದ ನಿಮಗೇನಿದೆ ಗೈಡೆನ್ಸ್ ಅನ್ನುವ ಕುರಿತಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ನಿಮಗೆ ಹ್ಯಾಂಗ್ಡ್ ಮ್ಯಾನ್ ಸಿಗ್ತಾ ಇದೆ. 7 ಆಫ್ ಕಪ್ಸ್ ಬರ್ತಾ ಇದೆ. 8 ಆಫ್ ಕಪ್ಸ್. ಸೊ ಇಲ್ಲಿ ಬ್ಲಾಕೇಜ್ ಕಾರ್ಡ್ಸ್ ಖಂಡಿತವಾಗ್ಲೂ ಬಂದಿದೆ. ಸ್ವಲ್ಪ ಎನರ್ಜಿ ಡಿಸ್ರಪ್ಷನ್ ಅಂತ ಹೇಳ್ತೀವಿ, ಆಗಿದೆ, ಖಂಡಿತ ಆಗಿದೆ. ಹರ್ಮಿಟ್ ಬಂದಿರೋದ್ರಿಂದ ಒಂದು ನೀವು ಪ್ರೊಟೆಕ್ಷನ್ನ ಮಾಡ್ಕೋಬೇಕು ಅಂತಲೇ ಸಿಚುವೇಶನ್ ತೋರಿಸ್ತಿರುವಂಥದ್ದು. ಇವಾಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವೇನು ಕೆಲಸಕ್ಕೆ ಕೈ ಹಾಕಿದ್ರೂ ಅರ್ಧ ಆಗ್ತಾಯಿದೆ, ಅಂದರೆ ಕಂಪ್ಲೀಟ್ ಆಗ್ತಾ ಇಲ್ಲ, ಅಡೆತಡೆಗಳು ಬರ್ತಾ ಇದೆ. ಹಾಗೂ ನೀವೇನೋ ಮನಸ್ಸಿಂದ ಮಾಡೋಕ್ಕೆ ಹೋಗ್ತೀರಾ, ಅದು ನಿಮಗೆ ಆಪೋಸಿಟ್ ಆಗುತ್ತೆ. ಈ ಥರ ಒಂದು ಸಂದರ್ಭ ಬಂದ್ಬಿಟ್ಟಿದೆ ನಿಮಗೆ, ವಿಚ್ ಈಸ್ ಆ್ಯಕ್ಚುಲಿ ಡಿಸ್ಟರ್ಬಿಂಗ್ ಯು. ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಹೆಲ್ತ್ ಕಾಂಪ್ಲಿಕೇಶನ್ಸ್ ಕೂಡ ಬಂದಿರಬಹುದು ನಿಮಗೆ. ಸೊ ಎಸ್, ಬ್ಲಾಕೇಜ್ ಇದೆ, ಹಾಗೂ ಕೆಟ್ಟ ಕಣ್ಣು ಅಂತಲೂ ಹೇಳ್ಬೋದು, ನೆಗೆಟಿವಿಟಿ ಅಂತ ಹೇಳ್ಬೋದು, ಡೆಸ್ಟಿನಿ ಅಂತ ಕೂಡ ಬರ್ತಾ ಇದೆ. ಅದಾದ ನಂತರ ಆಬ್ಸ್ಟಿಕಲ್ಸ್, ನಾನು ನಿಮ್ಗೆ ಹೇಳಿದ್ದೆ, ಹಾಗೆ ಬರ್ತಾ ಇದೆ ಕಾರ್ಡ್ನಲ್ಲೂ ಕೂಡ. ಆಬ್ಸ್ಟಿಕಲ್ ಇದೆ, ಅದಕ್ಕೆ ನೀವು ಪ್ರೊಟೆಕ್ಷನ್ ಮಾಡಿಕೊಳ್ಳೇಬೇಕು. ಹಾಗೂ ಯಾವುದೇ ರೀತಿಯಾದ ಒಂದು ರಿಚುವಲ್, ಇದನ್ನು ನಾವು ಹೋಮದ ಒಂದು ಸಂಕೇತವಾಗಿ ನೋಡಬಹುದು. ಏನಾದರೂ ಒಂದು ಸಣ್ಣದಾಗಿ ಹೋಮ ನಿಮ್ಮ ಮನೇಲಿ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು, ನಿಮ್ಮ ಮನೆಯವ್ರಿಗೂ ಒಳ್ಳೆಯದಾಗುವ ಹಾಗೆ ನೀವು ಮಾಡಬೇಕು. ಹಾಗೂ ಮನೆಯಲ್ಲೇ ನಿಮಗೆ ಆಗುವ ಹಾಗೆ, ನಿಮಗೆ ಖುಷಿ ಕೊಡುವ ಹಾಗೆ ಯಾವುದಾದ್ರೂ ಪೂಜೆನ ಮಾಡುವಂಥದ್ದು ನಿಮ್ಮ ಮನೆಯಲ್ಲೇ ನೀವು ಮಾಡಿ. ಹಾಗೂ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗಿ, ಅಥವಾ ನೀವು ಯಾವ ದೇವರನ್ನು ತುಂಬ ನಂಬ್ತೀರಾ, ನೀವು ಯಾವ ಧರ್ಮವನ್ನು ತುಂಬ ನಂಬ್ತೀರಾ, ಅದನ್ನು ಫಾಲೋ ಮಾಡಿ. ಓಕೆ, ಬಿಕಾಸ್ ಯು ನೀಡ್ ಇಟ್. ಬ್ರೇಕ್ ಆಗಿದೆ, ಪ್ರಾಬ್ಲಮ್ ಬರ್ತಾ ಇದೆ, ಹಿಂದೆನೇ ಪ್ರಾಬ್ಲಮ್ ಬರ್ತಾ ಇದೆ. ಇದಕ್ಕೆ ನಾನೇನು ಹೇಳ್ತಾ ಇರೋದು ಅಂದರೆ, ನೀವೇ ಏನಾದರೂ ಒಂದು ಸ್ಟೆಪ್ ತೊಗೊಳ್ಳೇಬೇಕು ಅಂತಲೇ ರೀಡಿಂಗ್ನಲ್ಲಿ ಬರ್ತಾ ಇರೋದು. ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಅಂತಲೇ ಬರ್ತಾ ಇದೆ. ಕೇರ್ಫುಲ್ಲಾಗಿರಿ. ಹಾಗೂ ಸ್ವಲ್ಪ ದಿನ, ಅಟ್ಲೀಸ್ಟ್ 1 ಮಂತ್ ದೂರದ ಟ್ರಾವೆಲ್ನ ಅವಾಯ್ಡ್ ಮಾಡಿ. ಇಲ್ಲಿ ನೋಡ್ಬೋದು ಮೌಂಟೇನ್, ಬ್ಲಾಕೇಜ್, ಆಬ್ಸ್ಟಿಕಲ್ ಅಂತ ಬರ್ತಿರೋದ್ರಿಂದ, ಈಗ ರೋಡ್ ಟ್ರಿಪ್ ಅಂತ ಮಾಡ್ತಾರೆ ಕೆಲವರು, ಅದನ್ನೆಲ್ಲ ಜಸ್ಟ್ 1 ಮಂತ್ ಆದರೂ ಅವಾಯ್ಡ್ ಮಾಡಿ. ಸೇಫ್ ಇಲ್ಲ ಅಂತ ಬರ್ತಾ ಇದೆ ನಿಮಗೆ. ಓಕೆ, 9 ಆಫ್ ಕಪ್ಸ್ ಬರ್ತಾ ಇದೆ. ಮೆಡಿಟೇಷನ್ ಮಾಡಿ, ನಿಮ್ಮ ತಾಯಿಯ ಸೇವೆ ಮಾಡಿ. ಓಕೆ, ತಾಯಿಯ ಸೇವೆ ಮಾಡಿ. ಅವ್ರು ತೀರೋಗಿದ್ದಾರೆ ಅಂದರೆ ಅವರ ಫೋಟೋ ಇಟ್ಟು ಪೂಜೆ ಮಾಡಿ. ಬಿಕಾಸ್ ಯು ನೀಡ್ ಯೋರ್ ಮದರ್ಸ್ ಬ್ಲೆಸ್ಸಿಂಗ್ಸ್ ಅಂತ ಕೂಡ ಬರ್ತಾ ಇದೆ. ನಿಮ್ಮ ತಾಯಿಯ ಆಶೀರ್ವಾದ ಇವಾಗ ನಿಮಗೆ ಪ್ರೆಸೆಂಟ್ ಮುಖ್ಯವಾಗುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ತಾಯಿ ಇದ್ದಾರಲ್ಲ, ಅವರ ಒಂದು
ಮನಸ್ಸು ಹೇಗಿರುತ್ತೆ ಅಂದರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರಲ್ಲ ಮಕ್ಕಳ ಬಗ್ಗೆ, ಹಾಗೂ ಒಳ್ಳೇದಾಗಲಿ ಅವ್ರಿಗೆ ಅನ್ನುವ ಒಂದು ಅನ್ಕಂಡೀಷ್ನಲ್ ಲವ್ ನಿಮ್ಗೆ ಅವರಿಂದ ಸಿಗ್ತಾ ಇರುತ್ತೆ. ಸೊ ಈ ಕೂಡಲೇ ನಿಮ್ಮ ತಾಯಿಯ ಹೆಸರನ್ನು ಕಮೆಂಟಲ್ಲಿ ಹಾಕಿ, ಅವರನ್ನು ನೀವೆಷ್ಟು ಪ್ರೀತಿಸ್ತೀರಾ, ಅವರ ಸೇವೆ ನೀವೆಷ್ಟು ಮಾಡ್ತೀರಾ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರೊಟೆಕ್ಷನ್ ಫಾರ್ ಯು. ಹಾಗೆ ಬರ್ತಾ ಇದೆ. ಸೊ ನೀವೇನಾದರೂ ಅವ್ರ ಹತ್ರ ಮಾತಾಡ್ತಿಲ್ಲ ಅಂದರೆ ಮಾತಾಡಿ, ಬಿಕಾಸ್ ಅದು ಬೇಕಿದೆ, ಯು ನೀಡ್ ಇಟ್. ಈಗ ಹಿರಿಯರ ಆಶೀರ್ವಾದ ನಿಮಗಿದ್ದಾಗಲೇ ಈ ಥರ ಬ್ಲಾಕೇಜಸ್, ಪ್ರಾಬ್ಲಮ್ಸ್ ಅದನ್ನೆಲ್ಲ ನೀವು ತಡಿಬಹುದು. ಓಕೆ, ದ್ಯಾಟ್ ಈಸ್ ವಾಟ್ ಇಟ್ ಈಸ್. ನಿಮಗೆ ಬ್ಲಾಕೇಜ್ ಆಗಿದೆ, ಪ್ರಾಬ್ಲಮ್ಸ್ ಇದೆ, ಹಾಗೂ ಅಂದ್ಕೊಂಡಿದ್ದು ನೀವು ಅಂದ್ಕೊಂಡ ಹಾಗೆ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಒಂದು ಸಣ್ಣದಾಗಿ ಹೋಮ ಇರ್ಬೋದು, ನಿಮ್ಮ ಮನೇಲಿ ಪೂಜೆ ಇರಬಹುದು, ಮತ್ತು ನಿಮ್ಮ ಹಿರಿಯರ, ಸ್ಪೆಷಲಿ ನಿಮ್ಮ ತಾಯಿಯ ಆಶೀರ್ವಾದ, ಇದೆಲ್ಲ ಮುಖ್ಯವಾಗುತ್ತೆ ಈ ಒಂದು ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋಕ್ಕೆ. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮ್ಮ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಹೌ ಪ್ರೊಟೆಕ್ಟೆಡ್ ಯು ಆರ್. ಪ್ರೊಟೆಕ್ಷನ್ ಇದೆಯಾ, ಪ್ರೊಟೆಕ್ಟೆಡ್ ಆಗಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಗೆ 4 ಆಫ್ ಕಪ್ಸ್ ಬರ್ತಾ ಇದೆ. ಫಸ್ಟ್ ಕಾರ್ಡೇ ಇಲ್ಲಿ ನೋಡ್ಬೋದು, ಡೈವರ್ಷನ್ ಇದೆ, ಡಿಸ್ಟ್ರಾಕ್ಷನ್ ಇದೆ, ಹಾಗೂ ಇಲ್ಲಿ ಹನಿ ಇದೆಯಲ್ಲ ಅದು ಹಾಳಾಗ್ತಾ ಇದೆ, ಇಲ್ಲಿ ವೇಸ್ಟ್ ಆಗ್ತಾ ಇದೆ. ಎನರ್ಜಿ ವೇಸ್ಟೇಜ್ ಅಂತ ಹೇಳ್ಬೋದು, ಡ್ರೈನೇಜ್ ಅಂತ ಹೇಳ್ಬೋದು. ಪ್ರಾಬ್ಲಮ್, ಪ್ರಿನ್ಸಸ್ ಆಫ್ ಸ್ವೋರ್ಡ್ಸ್ ಇದೆ. ನಿಮ್ಮ ಮೇಲೆ ಕೆಟ್ಟ ಕಣ್ಣಿದೆ, ಅಂದರೆ ನೀವು ಏಳಿಗೆ ಆಗ್ತಾ ಇರೋದು ಕೆಲವರು ನೋಡಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಬರ್ತಾ ಇದೆ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಒಳ್ಳೆ ವಿಷಯಗಳು ನಡೀತಾ ಇದೆ. ಟಚ್ ವುಡ್ ಹಾಗೆ ಇರಲಿ ನಿಮ್ಮ ಲೈಫ್ನಲ್ಲಿ. 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಔಟ್ಕಮ್ ಬಂದು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಪ್ರಶ್ನೆ, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂದರೆ ಆನ್ಸರ್ ಇಸ್ ಅ ಎಸ್. ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ನೀವೇನೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಜನರು ಏನೇ ನಿಮಗೆ ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಬಯಸ್ತಾ ಇರ್ಬೋದು, ಅಥವಾ ಕೆಟ್ಟ ಕಣ್ಣು ಹಾಕ್ತಾ ಇರ್ಬೋದು. ಈಗ ನಾವು ಅಂದ್ಕೊಳ್ತೀವಿ ಈವಲ್ ಐ ಅಂತ. ಈವಲ್ ಐ ಇದ್ದರೂ ಕೂಡ ನಿಮ್ಮ ಮೇಲೆ ಅದು ನಿಮಗೇನೂ ಪ್ರಭಾವ ನೆಗೆಟಿವ್ ಆಗಿ ಬೀರ್ತಾ ಇಲ್ಲ ಅಂತ ತೋರಿಸ್ತಾ ಇದೆ ರೀಡಿಂಗ್ನಲ್ಲಿ. ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ಮೂಡ್ ಏನಾದರೂ ಸರಿ ಇಲ್ಲ ಅಂದರೆ ಅದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಈ ಕೂಡಲೇ ಕಮೆಂಟ್ ಮಾಡಿ, ಇದನ್ನೇ ಕಮೆಂಟ್ ಮಾಡಿ, ಐ ನೆವರ್ ಗಿವ್ ಅಪ್ ಅಂತ. ಐ ನೆವರ್ ಗಿವ್ ಅಪ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಬಿಕಾಸ್ ಎಸ್, ನಿಮ್ಮಲ್ಲಿ ಆ್ಯಟಿಟ್ಯೂಡ್ ಎಷ್ಟು ನೀವು ಬೆಳೆಸ್ಕೊಳ್ತೀರಾ, ನಿಮ್ಮ ಲೈಫ್ನ ನೀವು ವಂಡರ್ಫುಲ್ ಆ್ಯಂಡ್ ಮ್ಯಾಜಿಕಲ್ ಆಗಿ ನೀವು ಮಾಡ್ಬೋದು. ಇಲ್ಲಿ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ, ಯು ಆರ್ ವಂಡರ್ಫುಲ್, ಯು ಆರ್ ಅ ಫೈರ್ ಫ್ಲೈ ಅಂತ ಬರ್ತಾ ಇದೆ. ಓಕೆ, ಮಿಂಚು ಹುಳ ನೀವು ಅಂತ ಬರ್ತಾ ಇದೆ. ಅಂದರೆ ನೀವು ತುಂಬ ರೇರ್, ಸ್ಪೆಷಲ್ ಪರ್ಸನ್ ಅಂತ. ಇನ್ನು ನಿಮ್ಮ ಲೈಫಲ್ಲಿ ಅದ್ಭುತವಾದ ರಿಸಲ್ಟ್ನ ನೀವು ನೋಡ್ತೀರಾ. ನಿಮ್ಮ ಲೈಫಲ್ಲಿ ಈ ವರ್ಷ ಒಳ್ಳೊಳ್ಳೆ ತಿರುವುಗಳನ್ನ ನೀವು ಪಡಿತೀರಾ. ಖಂಡಿತವಾಗ್ಲೂ ಚೆನ್ನಾಗಿದೆ, ನಿಮ್ಮ ಟೈಮ್ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಟೈಮ್ ಯಾವಾಗ ಚೆನ್ನಾಗಿರುತ್ತೆ, ಕೆಟ್ಟದ್ದು ಏನೇ ನಡೀತಿದ್ರು ನಮ್ಮ ಸುತ್ತ ಅದು ನಮಗೆ ಎಫೆಕ್ಟ್ ಆಗಲ್ಲ. ಬಿಕಾಸ್ ದಟ್ ಈಸ್ ಕಾಲ್ಡ್ ಪ್ರೊಟೆಕ್ಷನ್. ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಅಥವಾ ನೀವು ನಂಬುವ ದೈವದ ಪ್ರೊಟೆಕ್ಷನ್ ಆಗಿರುತ್ತೆ ಅದು. ಅದು ನಮಗೆ ಇದ್ದಾಗ, ಶೀಲ್ಡ್ ಇದ್ದಾಗ ಏನೂ ಆಗಲ್ಲ. ಹಾಗೆ ನಿಮ್ಮ ಲೈಫ್ ಕೂಡ ಇದೆ, ಹತೋಟಿನಲ್ಲಿದೆ. ನೀವು ಏನು ಮಾಡಬೇಕು ಅಂತ ಇದ್ದೀರಾ ಮಾಡಿ, ಏನು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಮಾಡಿ. ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲ. ಆಲ್ ದ ವೆರಿ ಬೆಸ್ಟ್. ಯಾರು ಈ ಒಂದು ಥರ್ಡ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಹಿಯರ್ ಯು ಗೋ. ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಪ್ರೊಟೆಕ್ಟೆಡ್ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಗೆ ರೀಡಿಂಗ್ ಆಗಿರುತ್ತೆ. ಹಿಯರ್ ಯು ಗೋ. ನಾನು ನಿಮ್ಗೆ ಹೇಳ್ತೀನಿ, ಐ ಯು ಪ್ರೊಟೆಕ್ಟೆಡ್ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳ್ತೀನಿ. ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಹಾರ್ಟ್ ಬ್ರೇಕ್ ಬಂದಿದೆ. ಇತ್ತೀಚೆಗೆ ಸ್ವಲ್ಪ ನಿಮಗೆ ಎಫೆಕ್ಟ್ ಆಗಿದೆ. ಅಂದರೆ ನಿಮ್ಮ ಲೈಫಲ್ಲಿ ಒಳ್ಳೇದು ನಡೆದಿರೋದ್ರಿಂದ ಆ ಒಂದು ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ. ಇವೆಲ್ಲ ಅಂತ ಹೇಳ್ತೀವಿ, ಕಣ್ಣು ಹಾಕ್ತಾರೆ ನೋಡಿ, ಗೊತ್ತಿರುತ್ತೋ ಗೊತ್ತಿರಲ್ಲ, ಒಟ್ಟಿನಲ್ಲಿ ಕಣ್ಣು ಬಿದ್ದಿರುತ್ತೆ. ದೃಷ್ಟಿ ಅಂತ ಹೇಳ್ತೀವಿ ಇದನ್ನು. ದೃಷ್ಟಿ ಆಗಿದೆ. ಇದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್
ಆಗಿದೆ. ಪ್ರೆಸೆಂಟ್ನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರ್ಬೋದು, ಹಾಗೂ ಹುಷಾರು ತಪ್ಪಿರುವಂಥದ್ದು ಇರ್ಬೋದು, ಈ ಥರದ್ದೆಲ್ಲ ನಡೆದಿದೆ ನಿಮ್ಮ ಲೈಫಲ್ಲಿ. ಈಗ ಅದನ್ನು ನೀವು ಅನುಭವಿಸ್ತಿದ್ದೀರಾ. 3 ಆಫ್ ವಾಂಡ್ಸ್ ಬರ್ತಾ ಇದೆ. ಆದರೂ ರಿಕವರ್ ಆಗ್ತೀರಾ. ಬಟ್ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಹೆಲ್ತ್ ಇಶ್ಯೂಸ್ ನಿಮಗೆ ಹಿಂದಿಂದನೇ ಬರುತ್ತೆ ಅಂತ ಬರ್ತಾ ಇದೆ. ಅಂದರೆ ಸಡನ್ನಾಗಿ ಹುಷಾರು ತಪ್ಪುವಂಥದ್ದು ಇದೆಲ್ಲ ಒಂದು 3-4 ತಿಂಗಳು ಆಗ್ತಾ ಇರುತ್ತೆ ನಿಮಗೆ. ಸೊ ಆದಷ್ಟು ಆಚೆ ತಿನ್ನೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ನಿಮ್ಮ ಎನರ್ಜಿನೇ ಡಿಪ್ ಡೌನ್ ಆಗಿದೆ, ಅಂದರೆ ಲೋವರ್ ಫ್ರೀಕ್ವೆನ್ಸಿ ಇದೆ. ನಿಮ್ಮ ಲೈಫಲ್ಲಿ ಒಳ್ಳೇದು ನಡೀತಿದ್ರು ಕೂಡ ಬಿಕಾಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ನೀವು ಅಂದ್ಕೊಳ್ಳುವಂಥ ವಿಷಯಗಳನ್ನ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಆ ಶಕ್ತಿ ನಿಮ್ಮಲ್ಲಿ ಇಲ್ಲ ಅನ್ನೋ ಥರ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ಇದು ಪರ್ಮನೆಂಟ್ ಅಲ್ಲ. ಇದು ಒಂದು 3 ತಿಂಗಳು ಹೆಲ್ತ್ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹರ್ಮಿಟ್ ಬರ್ತಿರೋದ್ರಿಂದ ಆದಷ್ಟು ಜನರನ್ನ ಅವಾಯ್ಡ್ ಮಾಡಿ. ಅಂದರೆ ನಿಮಗೆ ನೆಗೆಟಿವಿಟಿ ಅನಿಸೋ ಜನರನ್ನ ಅವಾಯ್ಡ್ ಮಾಡಿ. ಬಿಕಾಸ್ ನಿಮಗೆ ದೃಷ್ಟಿ ಈಸಿಯಾಗಿ ಆಗ್ತಾಯಿದೆ ಇವಾಗ. ಆ ಥರ ಒಂದು ಪರಿಸ್ಥಿತಿ ಇದೆ. ದೃಷ್ಟಿ ಯಾವಾಗ ಆಗುತ್ತೆ ಅಂದರೆ ನಾವು ಶೀಲ್ಡೆಡ್ ಇಲ್ಲ ಅಂದಾಗ, ಅಂದರೆ ನಮ್ಮ ಚಕ್ರಾಸ್ ಏನಾದ್ರು ಎಫೆಕ್ಟ್ ಆಗಿದ್ರೆ, ಚಕ್ರಾಸಲ್ಲಿ ಬ್ಲಾಕೇಜ್ ಆಗಿದ್ದರೆ ಹೀಗಾಗುತ್ತೆ. ಅದಕ್ಕೂ ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ದೃಷ್ಟಿ ತೆಗಿತಾ ಇರಿ ಅವಾಗವಾಗ. ಮನೇಲಿ ಏನಾದರೂ ಒಂದು ಒಳ್ಳೆ ಪೂಜೆಗಳನ್ನ ಮಾಡಿ ಮನೇಲಿ, ಅಥವಾ ಗಂಟೆ ಸದ್ದು ಮಾಡುವಂಥದ್ದು. ನಾವು ಪೂಜೆ ಮಾಡುವಾಗ ಗಂಟೆನ ಹೊಡಿತೀವಲ್ಲ, ಅದು ಕೂಡ ಸೌಂಡ್ ಕೂಡ ಮನೇಲಿರುವ ನೆಗೆಟಿವಿಟಿನ ತೆಗೆಯುತ್ತೆ. ನೀವು ಈ ಒಂದು ಸಣ್ಣ ವಿಷಯ ಮಾಡಿದ್ರೂ ಕೂಡ ಯು ಕ್ಯಾನ್ ವರ್ಕ್ ಆನ್ ಯೋರ್ ಸೆಲ್ಫ್. ಸೌಂಡ್ ಹೀಲಿಂಗ್ ಅಂತ ಹೇಳ್ತೀವಿ ಇದನ್ನು. ಹಾಗೂ ಸ್ವಲ್ಪ ಧೂಪ ಹಾಕುವಂಥದ್ದು, ಇಂಥದ್ದನ್ನೆಲ್ಲ ರೆಗ್ಯುಲರಾಗಿ ಮಾಡಲೇಬೇಕು ನೀವು. ಬಿಕಾಸ್ ನಿಮಗೆ ದೃಷ್ಟಿ ಆಗ್ತಾ ಇದೆ, ಇದರಿಂದ ಪ್ರಾಬ್ಲಮ್ಸ್ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಶಕ್ತಿ ಇಲ್ಲ ಅನಿಸೋ ಹಾಗೆ, ಒಂಥರ ಆಯಾಸ ಆಗೋ ಹಾಗೆ, ನಿದ್ದೆ ಮಾಡಬೇಕು ಅನಿಸುತ್ತೆ, ಏನು ಮಾಡೋಕ್ಕೂ ನಿಮಗೆ ಆಗ್ತಾ ಇಲ್ಲ, ಆಲಸಿ ಆಗ್ತಾ ಇದೆ, ನನ್ನಲ್ಲಿ ಆ ಒಂದು ಕೇಪಬಿಲಿಟಿ ಇಲ್ಲ ಅನ್ನುವಂಥ ಒಂದು ಫೀಲ್ ಬರ್ತಾ ಇದೆ. ನಿಮ್ಗೆ ಮಾಡಬೇಕು ಅನ್ನೋ ಒಂದು ಸ್ಕಿಲ್ ಇದ್ದರೂ, ನಿಮ್ಮಲ್ಲಿ ಆ ಒಂದು ಆಸೆಗಳಿದ್ದರೂ, ನಿಮಗೆ ನಿಮ್ಮ ಬಾಡಿ ಈಸ್ ನಾಟ್ ಹೆಲ್ಪಿಂಗ್ ಯು. ಅದು ಒಂದು 3 ಮಂತ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. 3 ಮಂತ್ಸ್ ಇರೋದ್ರಿಂದ ಆದಷ್ಟು ಹೈಡ್ರೇಟ್ ಆಗಿ ನೀರು ಕುಡೀರಿ ರೆಗ್ಯುಲರ್ ಆಗಿ. ಹಾಗೂ ಆಚೆ ಏನೇ ತಿನ್ನೋದಿದ್ರೂ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಹೈ ಇದೆ. ಓಕೆ, ಮತ್ತು ಬೇರೆಯವ್ರ ಮನೇಲೂ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ದಿನ ಅಷ್ಟೇ ನಾನು ಹೇಳ್ತಿರೋದು. ಫೋಕಸ್ ಆನ್ ಯೋರ್ ಲೈಫ್, ಫೋಕಸ್ ಮಾಡಿ. ಆದಷ್ಟು ಏನಾದರೂ ಲೇಸಿ ಆಗ್ತಾ ಇದ್ದೀನಿ ಅನಿಸುತ್ತೆ, ರಿಕವರ್ ಮಾಡ್ಕೋಬೇಕಾಗತ್ತೆ, ಆ್ಯಕ್ಟಿವ್ ಆಗಬೇಕಾಗತ್ತೆ. ಒಂದು 3 ತಿಂಗಳು ನಿಮ್ಮ ಮೂಡಲ್ಲೂ ಏರುಪೇರುಗಳನ್ನ ನೀವು ನೋಡ್ತೀರಾ. ಲೋಟಸ್ ಎನ್ಲೈಟನ್ಮೆಂಟ್ ಬರ್ತಾ ಇರೋದ್ರಿಂದ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಆ ಪವರ್ ಇದೆ, ನೆಗೆಟಿವಿಟಿನ ಮೆಟ್ಟಿ ನಿಲ್ಲುವಂಥ ಎನರ್ಜಿ ಇದೆ. ಬ್ಯಾಲೆನ್ಸ್ನ ತರಬೇಕಾಗತ್ತೆ. ಇನ್ ಆ್ಯಂಡ್ ಯಾನ್ ಬ್ಯಾಲೆನ್ಸ್, ಇದನ್ನು ಹೇಗೆ ತರುವಂಥದ್ದು? ಮೆಡಿಟೇಷನ್ ಮಾಡಿ, ಯೋಗ ಮಾಡಿ. ಐ ಆ್ಯಮ್ ಬ್ಯಾಲೆನ್ಸ್ಡ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಐ ಕ್ಲೇಮ್ ಇಟ್ ಅಂತ ಹೇಳಿ. ಬಿಕಾಸ್ ಯು ನೀಡ್ ಅ ಬ್ಯಾಲೆನ್ಸ್. ಇಂಬ್ಯಾಲೆನ್ಸ್ ಆಗಿದೆ ಬಾಡಿಲೇ ಪ್ರಾಬ್ಲಮ್ ನಾನು ನೋಡ್ತಾ ಇರೋದು, ಇನ್ನೇನೂ ಅಲ್ಲ. ನಿಮ್ಮ ಲೈಫ್ನಲ್ಲಿ ನೀವು ಮಾಡೋಕ್ಕಾಗದೇ ಇರೋದೇ ಹೆಲ್ತ್ ಇಶ್ಯೂ ಆಗಿಬಿಡೋದ್ರಿಂದ ಅದನ್ನು ತಡೆಯೋದಕ್ಕೆ ಏನೇನು ಮಾಡೋಕ್ಕಾಗುತ್ತೆ, 3 ತಿಂಗಳು ಒಂಥರ ಸ್ಟ್ರಿಕ್ಟಾಗಿ ರೂಟೀನ್ನ ಫಾಲೋ ಮಾಡಲೇಬೇಕಾಗತ್ತೆ. ಓಕೆ, ದಟ್ ವಾಸ್ ಯುವರ್ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.